ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಆದರೆ ನೀವು JDS ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. HD ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಮಾತನ್ನ ಹೇಳಿದ್ದಾರೆ, ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಟಿಕೆಟ್ ನಾನು ಕೊಡಿಸ್ತೀನಿ, ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಸೊ ನಿಮಗೇನಾದರೂ ಟಿಕೆಟ್ ಲಭ್ಯ ಆಗಬಹುದಾ? ಆ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ನಾಯಕನನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷ JDS ಏನಾದರೂ ಮನಸ್ಸು ಮಾಡ್ಬೋದಾ ಅಂತ? ಖಂಡಿತ ಭರವಸೆ ಇದೆ. ಈ ಕ್ಷೇತ್ರದಲ್ಲಿ ನಾವು ಕೂಡ ಅಲ್ಲೇ ಹುಟ್ಟಿ ಬೆಳೆದಿರೋರು. ಈ ಪಕ್ಷಕ್ಕಾಗಿ ಸಾಕಷ್ಟು ವರ್ಷಗಳು ದಶಕಗಳನ್ನೇ ಕಳೆದು ಬಿಟ್ಟಿದ್ವಿ. 1983ರಲ್ಲೇ ನಾನು ಅಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಯಲ್ಲದಕೆರೆ VSSN ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ತದನಂತರ 1985ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳು. ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯಿತಿ ಸದಸ್ಯನಾಗಿ ದಿಂಡಾವರ ಮಂಡಲ್ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ, ಅನುಭವ ಇದೆ. ತದನಂತರ 1994ರಲ್ಲಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮೆಂಬರ್ ಆಗಿ D ಮಂಜುನಾಥ್ ಸಾಹೇಬರು ಮಂತ್ರಿಗಳು, ಅವಾಗ ನನ್ನನ್ನು ಲ್ಯಾಂಡ್ ಗ್ರಾಂಟ್ ಕಮಿಟಿ ಸದಸ್ಯನಾಗಿ ಮಾಡಿದರು. ಆ ಸಂದರ್ಭದಲ್ಲಿ 8ರಿಂದ 10,000 ಎಕರೆವಷ್ಟು ಜಮೀನನ್ನು ಫ್ರೀಯಾಗಿ ಕೊಟ್ಟಿದ್ವಿ ನಮ್ಮ ರೈತರಿಗೆ, ನಮ್ಮ ತಾಲೂಕಲ್ಲಿ 94ರಲ್ಲಿ. ಅದಾದ ನಂತರ 1996ರಲ್ಲಿ ನಾನು ತಾಲೂಕಾ JDS ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಎಷ್ಟು 17 ವರ್ಷ ಮಾಡಿದ್ದೀನಿ. 2013ವರೆಗೂ ನಾನು ತಾಲೂಕು ಅಧ್ಯಕ್ಷ. ಆ ಮಧ್ಯದಲ್ಲಿ 1996ರಲ್ಲಿ ಅಧ್ಯಕ್ಷ ಆದನು. 2013ವರೆಗೂ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ 2005ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಆಗ್ತೀನಿ. ಜೋಗಣ್ಣಹಳ್ಳಿ ಕ್ಷೇತ್ರ ಅಂತ ನಮ್ಮ ಹಿರಿಯೂರು ತಾಲೂಕಲ್ಲಿ ಬಹಳ ಹಿಂದುಳಿದಂಥ ಹೋಬಳಿ ಅದು. ಅಲ್ಲಿ ನಾನು ಜಿಲ್ಲೆನಲ್ಲೇ ಅತಿ ಹೆಚ್ಚು ಮತ ಪಡ್ಕೊಂಡು ನಾನು ಆಯ್ಕೆ ಆಗ್ತೀನಿ JDS ಪಕ್ಷದಿಂದ. 2009-10ರಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತೀನಿ. ಅವಾಗ ನಮ್ಮ ಪಕ್ಷದಲ್ಲಿ 12 ಜನ ಆಯ್ಕೆ ಆಗಿದ್ರು ನಮ್ಮ ಜಿಲ್ಲೆನಲ್ಲಿ. ಅದರಲ್ಲಿ 6 ಜನ ಏಕಾಂತಯ್ಯ ಅಂತಂದೇಳಿ ನಮ್ಮ ಒಬ್ರು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಟ್ರು. ಅವಾಗ ಅವ್ರ ಜೊತೆಗೆ 6 ಜನ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ರು. ಅಲ್ಲಿಗೆ ಉಳಿದರೆ ನಾವು 6 ಜನ. ಅವು 6 ಜನ ಇಟ್ಕೊಂಡು ನಾನು 34 ಜನ ಸದಸ್ಯರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗ್ಬೇಕು ಅಂದ್ರೆ ನಮ್ಮ ಸಾಮರ್ಥ್ಯ, ನಮ್ಮ ಸೇವೆ ಅದನ್ನ ಪರಿಗಣಿಸ್ಬೇಕು. ಸುಲಭವಾದ ಮಾತಲ್ಲ. ಚಿತ್ರದುರ್ಗ, ಕಲ್ಲಿನ ಕೋಟೆ, ಮದಕರಿ ನಾಯಕರ ಆಳದಂತ ಗಂಡು ಮೆಟ್ಟಿದ ನಾಡು. ಆ ಜಿಲ್ಲೆನಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗೋದು ಸುಲಭವಾದ ಮಾತು ಆಗಿರ್ಲಿಲ್ಲ. ಹಾಗಾಗಿ ಅವತ್ತು ಬರೀ 6 ಜನ ಸದಸ್ಯರನ್ನ ಇಟ್ಕೊಂಡು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗ್ತೀನಿ. ನಮ್ಮ ಅವಧಿ 2010ಕ್ಕೆ ಮುಗ್ದೋಗುತ್ತೆ. 11ಕ್ಕೆ ಮತ್ತೆ ಚುನಾವಣೆ ಬರುತ್ತೆ. ಅಲ್ಲಿ ಮಹಿಳಾ ಸ್ಥಾನ ಮೀಸಲಾಗ್ಬಿಡುತ್ತೆ ಜನರಲ್ ಲೇಡಿ, ಸಾಮಾನ್ಯ ಲೇಡಿಗೆ. ಅವಾಗ ನನ್ನ ಧರ್ಮಪತ್ನಿನೂ ಕೂಡ ಜಿಲ್ಲಾ ಪಂಚಾಯತ್ಗೆ ನಿಲ್ಲಿಸ್ತೀನಿ. 2700 ಮತಗಳಿಂದ ಗೆಲ್ಲಿತಾರೆ. ಜಯ ಹೊಂದಿದ ನಂತರ ಅಲ್ಲಿ ಕಾಂಗ್ರೆಸ್ ಮತ್ತೆ JDS ಜೊತೆಯಾಗಿ ಅಧಿಕಾರ ಮಾಡೋ ಅಂತ ಅವಕಾಶ ಆಗುತ್ತೆ, ಅನಿವಾರ್ಯ ಆಗುತ್ತೆ. ಅವ್ರಿಗೆ ಸಾಕಷ್ಟು ಓಟು ಮೆಜಾರಿಟಿ ಬಂದಿರೋದಿಲ್ಲ. ಅವಾಗ ನಾವು 4 ಜನ ಮಾತ್ರ ನಮ್ಮ JDSನವ್ರು ಗೆದ್ದಿರ್ತಾರೆ. ಅದರಲ್ಲಿ ಮಹಿಳೆ ನನ್ನ ಹೆಂಡ್ತಿನೇ ಗೆದ್ದಿರ್ತಾಳೆ ನೋಡಿ. ಅಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನ ಮಹಿಳೆಗೆ ಮೀಸಲಾಗಿರುತ್ತೆ. ಆಗ ಅನಿವಾರ್ಯವಾಗಿ ನಮ್ಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಜೊತೆಗೆ ಗವರ್ಮೆಂಟ್ ಮಾಡ್ತೀವಿ. ಎಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ನಾವು ಪಡ್ಕೊಳ್ತೀವಿ. ಅದರಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಹೆಂಡತಿ ಕೂಡ ಕೆಲಸ ಮಾಡ್ತಾಳೆ 5 ವರ್ಷ. ಅದ್ರಾಗ 20 ತಿಂಗಳು ಮಾತ್ರ ಅವಧಿ ಇರುತ್ತೆ. 20 ತಿಂಗಳು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಹಿರಿಯೂರಿನಲ್ಲಿ ನಗರಸಭೆ ವ್ಯಾಪ್ತಿನಲ್ಲಿ ನಾವು ನಮ್ಮ ಮಿಸಸ್ ಮತ್ತೆ ಅಲ್ಲಿ ನಗರಸಭೆ ಸದಸ್ಯ ಆಗ್ತಾಳೆ. ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಅನುಭವಗಳಿದ್ದಾವೆ. 17 ವರ್ಷ ಪಕ್ಷದ ಅಧ್ಯಕ್ಷ ಆಗಿದ್ದೀನಿ. ಅದಾದ ನಂತರ 2018ರಲ್ಲಿ ನಾನು ಮತ್ತೆ ಚುನಾವಣೆ ನಿಲ್ತೀನಿ. ಯಾವಾಗ ನಿಲ್ತೀನಿ ಅಂದರೆ 2013ರಲ್ಲಿ ನಮಗೆ
ಪಕ್ಷದಿಂದ ಬಿ ಫಾರಂ ಕೊಡೋದಿಲ್ಲ. ಓಕೆ. ಅವಾಗ ಏನಾಗುತ್ತೆ, ಎ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಬಂದು ಪಾರ್ಟಿಯಿಂದ ಟಿಕೆಟ್ ಕೊಡ್ತಾರೆ. ದೊಡ್ಡ ಸಮುದಾಯ, ಹಣವಂತರು, ಅಧಿಕಾರ ಮತ್ತೆ ಹಣ ಎಲ್ಲ ಇದೆ ಅಂತ ಹೇಳಿ ಕೊಡ್ತಾರೆ. ಅವಾಗ ನಾನು ಬೇಸರ ಮಾಡ್ಕೊಂಡು ನಾನು ಹೊರಗೆ ಹೋಗ್ತೀನಿ. ಅವಾಗ BSR ಕಾಂಗ್ರೆಸ್ ಅಂತ ಶ್ರೀರಾಮುಲು ಪಾರ್ಟಿ ಕಟ್ತಾರೆ. ಅವ್ರು ನನ್ನ ಮನೆಗೆ ಬಂದು ನಿನಗೆ ಸಹಾಯ ಮಾಡ್ತೀನಿ, ನಾನು ನಮ್ಮ ಪಕ್ಷದಿಂದ ಬಿ ಫಾರಂ ಕೊಡ್ತೀನಿ, ಬನ್ನಿ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ನಾನು ಚುನಾವಣೆ ನಿಲ್ತೀನಿ. ನಿಂತು 7,000 ಮತ ತಗೊಳ್ತೀನಿ. ಓಕೆ. ಅವಾಗ ಎ ಕೃಷ್ಣಪ್ಪ ಅವರು 70,000 ಓಟ್ ತಗೊಳ್ತಾರೆ. 1,200 ಓಟಲ್ಲಿ ಅವರು ಸೋಲ್ಬಿಡ್ತಾರೆ. ನಾನು 3rd ಪ್ಲೇಸಲ್ಲಿ ಇರ್ತೀನಿ. ಫಸ್ಟ್ ಪ್ಲೇಸಲ್ಲಿ ಸುಧಾಕರ್ ಗೆಲ್ತಾರೆ 1,200 ಓಟಲ್ಲಿ. 2ನೇ ಪ್ಲೇಸು JDS ಬರುತ್ತೆ. 3ನೇ ಪ್ಲೇಸಲ್ಲಿ ನಾನಿರ್ತೀನಿ. ಅದಾಯಿತು. ತದನಂತರ BSR ಪಾರ್ಟಿನ BJPಗೆ ಮಿಂಗಲ್ ಮಾಡಿದರು. ಶ್ರೀರಾಮುಲು ಸರ್ BJP ಬಂದು ಜಾಯಿನ್ ಆದರು. ನಾವು ಕೂಡ BJP ಬಂದ್ವಿ. ಅವಾಗ ನನಗೆ 2016ರಲ್ಲಿ BJPಯಿಂದ JDS ಇದಕ್ಕೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡ್ತಾರೆ. ಅವಾಗ ಕೇವಲ 9 ಓಟಲ್ಲಿ ನಾನು ಸೋಲ್ತೀನಿ. 3ನೇ ಬಾರಿಗೆ ಕೇವಲ 9 ಓಟಲ್ಲಿ 30,000 ಮತದಾರರು ಇರೋಂಥ ಕ್ಷೇತ್ರದಲ್ಲಿ 9 ಓಟ್, ಬೆರಳೆ ಎಣಿಕೆವಷ್ಟು ಓಟಲ್ಲಿ ನಾನು ಸೋಲ್ತೀನಿ. ಭಾಳ ನೋವಾಗುತ್ತೆ. ಸರಿ, ಅದಾದ ನಂತರ ರಾಜಕೀಯದಲ್ಲಿ ಹಂಗೆ ಮುಂದುವರೆದಿರ್ತೀನಿ. MP ಎಲೆಕ್ಷನ್ ಆಗುತ್ತೆ. ತದನಂತರ 2018 ಚುನಾವಣೆ ಹತ್ರ ಬರ್ತಾ ಇರುತ್ತೆ. ದೇವರಾಯ ದುರ್ಗ್ನಿಂದ ನಮ್ಮ ಕುಮಾರಣ್ಣವರು ನನಗೆ ಫೋನ್ ಮಾಡ್ತಾರೆ. ಮೊಬೈಲ್ಗೆ ಫೋನ್ ಮಾಡಿ ಕರೆ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀನು ಪಕ್ಷ ಬಿಟ್ಟು ಹೋಗ್ಬಿಟ್ಟು ತೊಂದರೆ ಆಗಿತ್ತು, ನೀನೂ ಸೋತೆ, ನಮ್ಮನ್ನು ಸೋಲಿಸ್ದೆ, ಎಲ್ಲ ಹಿಂಗೆ ಆಗೋಗ್ಬಿಡ್ತು, ನಾನು ಬರ್ತೀನಿ, ನಿನ್ನ ಹತ್ರ ಮಾತಾಡಬೇಕು, ನೀನು ನನ್ನ ಪಾರ್ಟಿಗೆ ಬರಬೇಕು, ಸೇರ್ಕೋಬೇಕು ಅಂತಂದು ಕೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನನಗೂ ಅವ್ರಿಗೂ ಭಾಳ ಆತ್ಮೀಯತೆ ಇದೆ. ಹಾಗಾಗಿ ಅವ್ರಿಗೆ ಹೇಳ್ತೀನಿ, ಇದು ನಿನ್ನ ಮನೆ, ನೀನು ನನ್ನ ಕೇಳಿ ಬರಬೇಕು ಅಮ್ಮ ಅಂತ ಅವಕಾಶ ಇಲ್ಲ, ನೀವು ಬನ್ನಿ, ನಮ್ಮ ಮನೆಗೆ ಬರೋಕ್ಕೆ ಯಾವಾಗಲೂ ನನ್ನ ಮನೆ ಬಾಗಿಲು ತೆರೆದಿರುತ್ತೆ, ನೀವು ಬರೋದಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಅವ್ರು ಬರ್ತಾರೆ. ಮನೆಗೆ ಬಂದು, ನಾನು ಈ ಸಾರಿ ಕೊಯ್ಲೇಷನ್ ಗೌರ್ಮೆಂಟ್ 100% ಆಗುತ್ತೆ, ಇಲ್ಲಿ ದೊಡ್ಡವರು ದೇವೇಗೌಡರು ಇಲ್ಲಿ ಯಶೋಧರ್ ಅವರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲೇ, ಈ ಸಾರಿ ನಿನಗೆ ಟಿಕೆಟ್ ಕೊಡೋಕ್ಕೆ ಆಗೋದಿಲ್ಲ, ನೀನು ಇವ್ರನ್ನೆಲ್ಲ ಗೆಲ್ಸ್ಕೊಂಬರ್ಬೇಕು, ನಮ್ಮ ಪಾರ್ಟಿಗೆ ಸೇರ್ಕೊಂಡು ಗೆಲ್ಲಿಸ್ಕೊಂಡು ಬಾ, ನೀನು ಬೋರ್ಡ್ ಚೇರ್ಮನ್ನು ಇಲ್ಲ MLCನ ಯಾವುದೋ ಒಂದು ಕ್ಯಾಬಿನೆಟ್ ರ್ಯಾಂಕ್ ನಿನಗೆ ಒಂದು ಅವಕಾಶ ಮಾಡಿ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಮನ್ನ ಯಾರನ್ನೂ ಕೈ ಬಿಡೋದಿಲ್ಲ ಅನ್ನೋಂಥ ಭರವಸೆ ಮಾತು ಹೇಳಿ ನನ್ನನ್ನು ಕರ್ಕೊಂತಾರೆ. ನಾನು ಅವ್ರ ಜೊತೆಗೆ ಸೇರ್ಕೊಂಡು ಚುನಾವಣೆನೂ ಮಾಡ್ತೀವಿ. 42,000 ಓಟ್ ತಗೊಂತಾರೆ ಯಶೋಧರವರು. 2nd ಪ್ಲೇಸಲ್ಲಿ 3rd ಪ್ಲೇಸಲ್ಲಿ ಸೋಲ್ತಾರೆ. ಅವಾಗಲೂ ನಾನು ಅವ್ರ ಜೊತೆಗೆ ಇರ್ತೀನಿ. ಅಂದರೆ ನನ್ನ ಪೂರ್ಣ ಪ್ರಮಾಣದಲ್ಲಿ 90% ನನ್ನ ಸೇವೆ ಜನತಾದಳದಲ್ಲೇ ಸೇವೆ ಆಗಿದೆ. ಹಾಗಾಗಿ ಈ ಬಾರಿ ಈಗೇನು ಆಕಸ್ಮಿಕ ಚುನಾವಣೆ ಬಂದಿದೆ, ಇದು ಯಾರು ನಿರೀಕ್ಷೆ ಮಾಡಿರಲಿಲ್ಲ. 28ಕ್ಕೆ ನಾವು ರೆಡಿ ಆಗಬೇಕು ಅಮ್ಮ ಅಂತ ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡಿದ್ವಿ. ಅದರ ಮಧ್ಯದಾಗ ಅನಿವಾರ್ಯವಾಗಿ ಬಂದ್ಬಿಡ್ತು. ಈಗ ನಾನು ನಮ್ಮ ಮಹಾಜನತೆಗೆ ಕೈ ಮುಗಿದು ಕೇಳೋದಿಷ್ಟೇ, ನಾನು ಸ್ಥಳೀಯ, ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಈ ಎಲ್ಲ ಕೆಲಸಗಳು ಮಾಡ್ಕೊಂಡು ಜೊತೆಗೆ ಹಂತವಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಬೋರ್ವೆಲ್ ಇರೋದ್ರಿಂದ ಸಾಕಷ್ಟು ರೈತರಿಗೆ, 1000 ಜನ ರೈತರಿಗೆ ನೀರಾವರಿ ಸೌಲಭ್ಯ ಮಾಡಿಸ್ಕೊಟ್ಟಿದ್ದೀನಿ. ಹಂಗಂತ ನಾನೇ ಫ್ರೀಯಾಗಿ ಮಾಡಿಲ್ಲ, ಕಡಿಮೆ ಮಾಡಿಕೊಟ್ಟಿದ್ದೀನಿ, ಕಡಿಮೆ ದುಡ್ಡು ಇಸ್ಕೊಂಡಿದ್ದೀನಿ, ಅವ್ರು ಕೊಟ್ಟಾಗ ಇಸ್ಕೊಂಡಿದ್ದೀನಿ. ಅವ್ರಿಗೆ ಏನೋ ಒಂದು ಪುಣ್ಯಾತ್ಮ ನಮ್ಮ ಇರೋವತ್ತಿಗೆ ಮಾಡಿಕೊಟ್ರು, ನಾವು ಕೊಟ್ಟಾಗ ಇಸ್ಕೊಂಡ್ರು, ಅವರಿಂದ ಇವತ್ತು ಒಂದು ತುತ್ತು ಅನ್ನ ಬೆಳ್ಕೊಂಡು ತಿಂತೀವಿ ಅಮ್ಮ ಅಂತ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ನನ್ನ ಮೇಲೆ ಪ್ರೀತಿ ಇದೆ.